ನಮಸ್ಕಾರ. ಭಾರತದ ರಾಷ್ಟ್ರಧ್ವಜವನ್ನೊಮ್ಮೆ ನೋಡಿ. ಅದರ ಮಧ್ಯದಲ್ಲಿ ಒಂದು ಚಕ್ರ ಕಾಣಿಸುತ್ತೆ ಅಲ್ವಾ? ಆ ಚಕ್ರದ ಹಿಂದೆ 2000 ವರ್ಷಕ್ಕೂ ಹಳೆಯದಾದ ಒಂದು ಮಹಾನ್ ಸಾಮ್ರಾಜ್ಯದ ಕಥೆಯೇ ಇದೆ. ಬನ್ನಿ, ಇವತ್ತು ಆ ಕಥೆಯನ್ನೇ ಕೆದಕಿ ನೋಡೋಣ. ನೋಡಿ, ಈ ಚಿಹ್ನೆಯನ್ನ ನಾವು ಪ್ರತಿದಿನ ನೋಡ್ತೀವಿ. ಆದ್ರೆ ಅದರ ಮಧ್ಯೆ ಒಂದು ದೊಡ್ಡ ಕಥೆ ಅಡಗಿದೆ ಅಂತ ನಾವು ಯಾವತ್ತಾದ್ರೂ ಯೋಚನೆ ಮಾಡಿದೀವಾ? ಹಾಗಾದ್ರೆ ಆ ಉತ್ತರ ಬೇಕು ಅಂದ್ರೆ ನಾವು ಈಗಿನಿಂದ ಅಲ್ಲ, ಬರೋಬ್ಬರಿ 2300 ವರ್ಷಗಳಷ್ಟು ಹಿಂದೆ ಹೋಗ್ಬೇಕು. ನಮ್ಮ ಈ ಪಯಣ ಶುರುವಾಗೋದೇ ಮೌರ್ಯ ಸಾಮ್ರಾಜ್ಯದಿಂದ. ಯಾಕೆ ಗೊತ್ತಾ? ಇದನ್ನೇ ಭಾರತದ ಮೊಟ್ಟಮೊದಲ ಐತಿಹಾಸಿಕ ಸಾಮ್ರಾಜ್ಯ ಅಂತ ಗುರುತಿಸಲಾಗುತ್ತೆ. ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ದು ಬೇರಾರೂ ಅಲ್ಲ, ಚಂದ್ರಗುಪ್ತ ಮೌರ್ಯ ಅನ್ನೋ ಒಬ್ಬ ಮಹತ್ವಾಕಾಂಕ್ಷಿ, ತುಂಬನೇ ಧೈರ್ಯವಂತ ಯುವಕ. ಹಾಗಾದ್ರೆ ಇದೆಲ್ಲ ಹೇಗೆ ಸಾಧ್ಯವಾಯಿತು? ಸುಮಾರು 2300 ವರ್ಷಗಳ ಹಿಂದೆ ಚಾಣಕ್ಯ ಅಂತ ಒಬ್ಬ ಅದ್ಭುತ ತಂತ್ರಜ್ಞನ ಸಹಾಯದಿಂದ ಚಂದ್ರಗುಪ್ತ ಮೊದಲು ನಂದ ರಾಜವಂಶವನ್ನೇ ಸೋಲಿಸ್ಬಿಡ್ತಾನೆ. ಅಷ್ಟಕ್ಕೇ ನಿಲ್ಲಲ್ಲ, ಪಾಟಲಿಪುತ್ರವನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಅಲೆಕ್ಸಾಂಡರ್ನ ಉತ್ತರಾಧಿಕಾರಿಯನ್ನೇ ಯುದ್ಧದಲ್ಲಿ ಸೋಲಿಸಿ ವಾಯುವ್ಯದ ಗಡಿಗಳವರೆಗೂ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸ್ತಾನೆ. ಈ ಸಾಮ್ರಾಜ್ಯದ ಯಶಸ್ಸಿನ ಹಿಂದಿದ್ದ ಶಕ್ತಿಯಂದ್ರೆ ಇಬ್ರು. ಒಬ್ಬ ಚಂದ್ರಗುಪ್ತನ ಧೈರ್ಯ, ಮತ್ತೊಬ್ಬ ಅವನ ಗುರು ಚಾಣಕ್ಯನ ಚಾಣಾಕ್ಷತನ. ಚಾಣಕ್ಯ ಬರೆದ ಅರ್ಥಶಾಸ್ತ್ರ ಗ್ರಂಥ ಇದೆಯಲ್ವಾ, ಅದು ರಾಜನೀತಿ, ಆಡಳಿತದ ಬಗ್ಗೆ ಎಷ್ಟು ಅದ್ಭುತವಾದ ವಿಷಯಗಳನ್ನ ಹೇಳುತ್ತೆ ಅಂದ್ರೆ ಇವತ್ತಿಗೂ ಅದನ್ನ ಪ್ರಪಂಚದಾದ್ಯಂತ ಓದ್ತಾರೆ. ಆದ್ರೆ ಈ ಸಾಮ್ರಾಜ್ಯ ನಿಜವಾಗ್ಲೂ ತನ್ನ ಶಿಖರವನ್ನ ತಲುಪಿದ್ದು ಚಂದ್ರಗುಪ್ತನ ಮೊಮ್ಮಗನ ಕಾಲದಲ್ಲಿ. ಆತನೇ ನಮ್ಮ ರಾಷ್ಟ್ರಧ್ವಜದ ಮೂಲಕ ಇವತ್ತಿಗೂ ನಮ್ ಜೊತೆಗಿರುವ ಚಕ್ರವರ್ತಿ ಅಶೋಕ. ಅಶೋಕನ ಕಥೆ ಇತಿಹಾಸದಲ್ಲೇ ತುಂಬಾನೇ ಕುತೂಹಲಕಾರಿ. ಆದ್ರೆ ಅವನ ಪ್ರಯಾಣ ಶುರುವಾಗಿದ್ದೇ ಒಂದು ಕ್ರೂರವಾದ, ಅವನ ಜೀವನವನ್ನೇ ಬದಲಾಯಿಸಿದ ಘಟನೆಯಿಂದ. ತನ್ನ ಆಳ್ವಿಕೆ ಶುರುವಾಗಿ 8 ವರ್ಷಕ್ಕೆ ಅಶೋಕ ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರ್ತಾನೆ. ಅಯ್ಯೋ, ಅದೊಂದು ಯುದ್ಧ ಆಗಿರ್ಲಿಲ್ಲ, ಅದೊಂದು ಮಹಾವಿನಾಶ. ಲಕ್ಷಾಂತರ ಜನ ಗಾಯಗೊಂಡರು, ಸೆರೆಸಿಕ್ರು, ಪ್ರಾಣನೇ ಕಳ್ಕೊಂಡ್ರು. ನಿಜಕ್ಕೂ ಅದೊಂದು ಭೀಕರ ದುರಂತವಾಗಿತ್ತು. ಆ ಯುದ್ಧಭೂಮಿಯಲ್ಲಿ ಹರಿದ ರಕ್ತದ ಕೋಡಿ, ಜನರ ಸಂಕಟದ ಕೂಗು, ಇದೆಲ್ಲ ಅಶೋಕನ ಹೃದಯವನ್ನೇ ಕರಗಿಸಿಬಿಡ್ತು. ಆ ಒಂದೇ ಕ್ಷಣದಲ್ಲಿ ಅವನು ಯುದ್ಧವನ್ನ ಮಾತ್ರ ಅಲ್ಲ, ಹಿಂಸೆಯ ದಾರಿಯನ್ನೇ ಶಾಶ್ವತವಾಗಿ ಬಿಟ್ಟುಬಿಡಬೇಕು ಅಂತ ನಿರ್ಧಾರ ಮಾಡ್ತಾನೆ. ಅವನು ತನ್ನ ಪ್ರಜೆಗಳ ಒಳ್ಳೆತನಕ್ಕೆ ಮೊದಲ ಆದ್ಯತೆ ಕೊಟ್ಟ ಮೊದಲ ರಾಜನಾಗ್ತಾನೆ. ಅಷ್ಟೇ ಅಲ್ಲ, ನನ್ನ ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಾಗೆ ಅಂತ ಜಗತ್ತಿಗೆ ಸಾರ್ಧ. ಅದಾದ ಮೇಲೆ ಅಶೋಕ ತನ್ನ ಪೂರ್ತಿ ಜೀವನವನ್ನೇ ಧರ್ಮವನ್ನ ಪ್ರಚಾರ ಮಾಡೋಕೆ ಮುಡಿಪಾಗಿಟ್ಟ. ಈ ಧರ್ಮ ಅಂದ್ರೆ ಎಲ್ಲರೂ ಪಾಲಿಸಬೇಕಾದ ಒಂದು ನೈತಿಕತೆಯ ದಾರಿ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಎಷ್ಟೋ ಶತಮಾನಗಳ ಕಾಲ ಇತಿಹಾಸಕಾರರಿಗೆ ಅಶೋಕ ಅನ್ನೋ ಹೆಸರೇ ಗೊತ್ತಿರಲಿಲ್ಲ. ಶಾಸನಗಳಲ್ಲೆಲ್ಲ ದೇವನಾಂಪ್ರಿಯ ಅಂದ್ರೆ ದೇವರಿಗೆ ಪ್ರಿಯನಾದವನು ಅನ್ನೋ ಬಿರುದು ಮಾತ್ರ ಸಿಕ್ತಿತ್ತು. ಆದ್ರೆ ನಮ್ಮ ಕರ್ನಾಟಕದ ಮಸ್ಕಿಯಲ್ಲಿ ಒಂದು ಶಾಸನ ಸಿಕ್ಕಾಗ ಮೊಟ್ಟ ಬಾರಿಗೆ ಅಶೋಕ ಅನ್ನೋ ಹೆಸರು ಬಯಲಾಯಿತು. ಇದು ಯಾವುದೋ ದೊಡ್ಡ ಐತಿಹಾಸಿಕ ರಹಸ್ಯವನ್ನೇ ಭೇದಿಸಿದ ಹಾಗಾಯಿತು. ಮೌರ್ಯರ ಸಾಮ್ರಾಜ್ಯ ಮುಗಿದ ಮೇಲೆ ಭಾರತದ ರಾಜಕೀಯ ಚಿತ್ರಣ ಪೂರ್ತಿಯಾಗಿ ಬದಲಾಗುತ್ತೆ. ಆಗ ಉತ್ತರ ಭಾರತದಲ್ಲಿ ಹುಟ್ಟುಕೊಂಡ ಒಂದು ಪ್ರಮುಖ ಶಕ್ತಿ ಅಂದ್ರೆ ಕುಶಾಣರು. ಅವರಲ್ಲೇ ಅತ್ಯಂತ ಪ್ರಭಾವಿ ಚಕ್ರವರ್ತಿ ಕನಿಷ್ಕ. ಕುಶಾಣರ ಸಾಮ್ರಾಜ್ಯ ಕೇವಲ ಒಂದು ರಾಜಕೀಯ ಶಕ್ತಿಯಾಗಿರಲಿಲ್ಲ, ಅದೊಂದು ದೊಡ್ಡ ಸಾಂಸ್ಕೃತಿಕ ಕೇಂದ್ರವಾಗಿತ್ತು. ಭಾರತ, ಪರ್ಷಿಯಾ, ಚೀನಾ, ರೋಮ್ ಹೀಗೆ ಬೇರೆ ಬೇರೆ ದೇಶಗಳ ವ್ಯಾಪಾರ ಮಾರ್ಗಗಳ ಮಧ್ಯೆ ಇದ್ದಿದ್ರಿಂದ ಇಲ್ಲಿ ಹಲವು ಸಂಸ್ಕೃತಿಗಳು ಒಂದಾದವು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಗಾಂಧಾರ ಕಲಾಶೈಲಿ. ಇದರಲ್ಲಿ ಭಾರತದ ಬೌದ್ಧ ಧರ್ಮದ ಕಥೆಗಳಿಗೆ ಗ್ರೀಕ್ ರೋಮನ್ ಕಲೆಯ ರೂಪವನ್ನ ಕೊಡಲಾಯಿತು. ಇದೊಂದು ರೀತಿ ಅದ್ಭುತ ಫ್ಯೂಷನ್ ಇದ್ದ ಹಾಗೆ. ಅಶೋಕನ ತರಾನೇ ಕನಿಷ್ಕ ಕೂಡ ಬೌದ್ಧ ಧರ್ಮಕ್ಕೆ ದೊಡ್ಡ ಪ್ರೋತ್ಸಾಹ ಕೊಟ್ಟ. ಆದ್ರೆ ಅವನ ಅತಿದೊಡ್ಡ ಮತ್ತು ಇವತ್ತಿಗೂ ಉಳಿದಿರುವ ಕೊಡುಗೆ ಅಂದ್ರೆ ಕ್ರಿಸ್ತಶಕ 75ರಲ್ಲಿ ಶುರು ಮಾಡಿದ ಶಕಯುಗ. ಇದರ ಸ್ಪೆಷಾಲಿಟಿ ಏನ್ ಗೊತ್ತಾ? ಸಾವಿರಾರು ವರ್ಷಗಳ ಆದ್ಮೇಲೆ ನಮ್ಮ ಸ್ವತಂತ್ರ ಭಾರತ ಸರ್ಕಾರ ಇದೇ ಶಕ ಪಂಚಾಂಗವನ್ನೇ ತನ್ನ ಅಧಿಕೃತ ರಾಷ್ಟ್ರೀಯ ಕ್ಯಾಲೆಂಡರ್ ಆಗಿ ಒಪ್ಕೊಂಡಿದೆ. ಹಳೆ ಇತಿಹಾಸ ಇವತ್ತಿಗೂ ಹೇಗೆ ಜೀವಂತವಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಅಷ್ಟೇ ಅಲ್ಲ, ಕುಶಾಣರು ತಮ್ಮ ಆರ್ಥಿಕ ಶಕ್ತಿಯನ್ನೂ ತೋರಿಸಿದ್ರು. ಹೇಗೆ ಅಂದ್ರೆ, ಬೇರೆ ದೇಶಗಳ ಜೊತೆ ವ್ಯಾಪಾರ ಮಾಡೋಕೆ ಸುಲಭ ಆಗ್ಲಿ ಅಂತ ಭಾರತದಲ್ಲಿ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಚಿನ್ನದ ನಾಣ್ಯಗಳನ್ನ ಜಾರಿಗೆ ತಂದ್ರು. ಇದು ಅವರ ಸಾಮ್ರಾಜ್ಯ ಎಷ್ಟು ಶ್ರೀಮಂತವಾಗಿತ್ತು ಮತ್ತು ಇಡೀ ಪ್ರಪಂಚದ ಜೊತೆ ಹೇಗೆ ಸಂಪರ್ಕದಲ್ಲಿತ್ತು ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ.
ಹಾಗಾಗಿ ಈ ಹಳೇಕಾಲದ ಚಕ್ರವರ್ತಿಗಳ ಕಥೆಗಳು ಬರೀ ಇತಿಹಾಸದ ಪುಸ್ತಕದಲ್ಲಿಲ್ಲ, ಅವು ಇವತ್ತಿಗೂ ನಮ್ಮ ಕಣ್ಮುಂದೆ, ನಮ್ಮ ಸುತ್ತಮುತ್ತಲೇ ಇವೆ. ಉದಾಹರಣೆಗೆ, ಸಾಂಚಿಯ ಮಹಾಸ್ತೂಪವನ್ನೇ ನೋಡಿ. ಇವತ್ತಿಗೂ ಅದು ಮೌರ್ಯರ ವಾಸ್ತುಶಿಲ್ಪ ಎಷ್ಟು ಅದ್ಭುತವಾಗಿತ್ತು ಮತ್ತು ಅಶೋಕನ ನಂಬಿಕೆ ಎಷ್ಟು ದೃಢವಾಗಿತ್ತು ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿಯಾಗಿ ನಿಂತಿದೆ. ಮತ್ತು ಇದೆಲ್ಲ ನಮ್ಮನ್ನ ಮತ್ತೆ ನಾವು ಶುರು ಮಾಡಿದ ಪ್ರಶ್ನೆಗೆ ಕರ್ಕೊಂಡ್ಬರುತ್ತೆ. ನಮ್ಮ ಧ್ವಜದ ಮೇಲಿರುವ ಆ ಚಕ್ರ, ಅದೇ ಅಶೋಕ ಚಕ್ರ. ಅಶೋಕ ಪ್ರತಿಪಾದಿಸಿದ ಆ ಧರ್ಮದ ಶಾಶ್ವತ ಹಾದಿಯನ್ನೇ ಇದು ಪ್ರತಿನಿಧಿಸುತ್ತೆ. ಅಷ್ಟೇ ಅಲ್ಲ, ಸಾರನಾಥದಲ್ಲಿರುವ ಅಶೋಕನ ಕಂಬದ ಮೇಲಿರುವ ಆ 4 ಸಿಂಹಗಳ ಲಾಂಛನ ಇದೆಯಲ್ಲ, ಅದನ್ನೇ ನಮ್ಮ ಸ್ವತಂತ್ರ ಭಾರತದ ರಾಷ್ಟ್ರೀಯ ಲಾಂಛನವಾಗಿ ಅಳವಡಿಸಿಕೊಳ್ಳಲಾಗಿದೆ. ಹಾಗಾದ್ರೆ ನಮ್ಮ ರಾಷ್ಟ್ರಧ್ವಜ ಮತ್ತು ಲಾಂಛನದ ಹಾಗೆ ನಮ್ಮ ಇವತ್ತಿನ ಜೀವನದಲ್ಲಿ ಪ್ರಾಚೀನ ಇತಿಹಾಸದ ಇನ್ನೂ ಎಷ್ಟೆಲ್ಲ ಕುರುಹುಗಳು ಹೀಗೆ ನಮ್ಮ ಕಣ್ಣಿಗೆ ಕಾಣದ ಹಾಗೆ ಅಡಗಿರಬಹುದು ಅನ್ವಾ ಯೋಚನೆ ಮಾಡುವಂಥ ವಿಷಯ.